ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರದ್ದು ಇದು 16ನೇ ಬಜೆಟ್. ಇದು ಐತಿಹಾಸಿಕ ಬಜೆಟ್ಟು. ಕರ್ನಾಟಕದಲ್ಲಿ ಇದುವರೆಗೂ ಯಾವುದೇ ಮುಖ್ಯಮಂತ್ರಿಗಳು 16 ಬಾರಿ ಬಜೆಟನ್ನು ಮಂಡಿಸಿರೋದಿಲ್ಲ. ಇದರಲ್ಲೇ ನಾವು ತಿಳ್ಕೊಬೇಕಾಗ್ತದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ತಯಾರು ಮಾಡೋದರಲ್ಲಿ ಮತ್ತು ಆಯವ್ಯಯದ ಖರ್ಚು ಮತ್ತು ವೆಚ್ಚ, ಉತ್ಪನ್ನ ಮತ್ತು ಖರ್ಚುಗಳನ್ನು ಎಷ್ಟರ ಮಟ್ಟಿಗೆ ಅವಲೋಕನ ಮಾಡಿ ಸಾಮಾನ್ಯ ಜನತೆಗೆ ತೊಂದರೆ ಆಗದ ರೀತಿ ಅಭಿವೃದ್ಧಿ ಕಾರ್ಯ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಮತ್ತು ನಿರುದ್ಯೋಗಿಗಳ ಸಮಸ್ಯೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳನ್ನು ಮನಸ್ಸಲ್ಲಿಟ್ಕೊಂಡು ಸರ್ವತೋಮುಖವಾದಂಥ ಅಭಿವೃದ್ಧಿಯ ಬಜೆಟು ಅಂತ ನಾನು ಹೇಳಬಲ್ಲೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾಯಿದ್ರು, ವಿರೋಧ ಪಕ್ಷದವರು ಗ್ಯಾರಂಟಿ ಕೊಟ್ಬಿಟ್ಟು ದಿವಾಳಿ ಆಗಿಬಿಟ್ಟಿದೆ ಅಂತ. ಇಷ್ಟೆಲ್ಲ ಕೊಟ್ಟಿದ್ರೂ ಕೂಡ ಅವರು ಇವತ್ತಿನ ದಿವಸದಲ್ಲಿ ಸರ್ಕಾರದಲ್ಲಿ ನಾನು GDP ನೋಡಿದಾಗ ಕೇಂದ್ರ ಸರ್ಕಾರದ GDP 7.4 ಇದೆ, ಶೇಕಡ 7.4. ಕರ್ನಾಟಕದ GDP ಶೇಕಡ 8.4 ಇದೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಹೋಲಿಸಿದಾಗ ಅವರಿಗಿಂತೂ ಜಾಸ್ತಿ 1% ನಾವು GDPನಲ್ಲಿ ಇದ್ದೇವೆ. ಇದರಲ್ಲಿ ಅವ್ರಿಗೆ ಗೊತ್ತಾಗಬೇಕು ಇವರು ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಅವರು ಆಯವ್ಯಯನ ಅವರು ಅವಲೋಕಿಸಿ ಜನತೆಗೆ ಬಜೆಟ್ ಕೊಡ್ತಾರೆ ಅನ್ನೋದನ್ನು ಅವ್ರಿಗೆ ಗೊತ್ತಾಗ್ತದೆ. ಆದ್ದರಿಂದ ಟೀಕೆ ಮಾಡೋದು ಇದೊಂದೇ ಸಾಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ GDP ನೋಡಿಬಿಟ್ರೆ ಇದು ದಿವಾಳಿ ಆಗಿದೆಯಾ ಇಲ್ಲ ಅಭಿವೃದ್ಧಿ ಆಗ್ತಾ ಇದೆಯಾ ಅಂತ ಗೊತ್ತಾಗ್ಬಿಡ್ತದೆ. ಹಾಗೆ ಇಷ್ಟನ್ನೆಲ್ಲ ಕೊಟ್ಟರೂ ಕೂಡ ಅವರು ಯಾವುದೇ ಗ್ಯಾರಂಟಿಗಳನ್ನು ನಿಲ್ಲಿಸಲಿಕ್ಕೆ ಅವ್ರಿಗೆ ಮಾಡಿಲ್ಲ. ಗ್ಯಾರಂಟಿಗಳು ಯಾವ ರೀತಿ ಇದ್ದವು ಅದೇ ರೀತಿಯ ಶಕ್ತಿ ಇದಿರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಮತ್ತು ಗೃಹಜ್ಯೋತಿ ಇರ್ಬೋದು, ಇವೆಲ್ಲವೂ ಕಂಟಿನ್ಯೂ ಆಗ್ತಾ ಇದ್ದಾವೆ. ಅದ್ರ ಜೊತೆಗೆ ಈ ಸಾರಿ ವಿಶೇಷವಾಗಿ ನಾನು ಮೈಸೂರು ಕಡೆ ಹೇಳಬೇಕಾದ್ರೆ, ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪನೆ ಮಾಡಿದಂಥ ಉದಾಹರಣೆಗೆ KR ಆಸ್ಪತ್ರೆ ಅವರಿದ್ದಾಗ ಪ್ರಾರಂಭವಾಗಿತ್ತು. ಕಳೆದ ವರ್ಷದಲ್ಲಿ ಶತಮಾನೋತ್ಸವ ಆಚರಿಸಿದಾಗ KR ಆಸ್ಪತ್ರೆ ಮತ್ತು KR ಆಸ್ಪತ್ರೆ ಹೊಂದ್ಕೊಂಡಿರ್ತಕ್ಕಂಥ ಚೆಲುವಾಂಬ ಆಸ್ಪತ್ರೆ ಇರ್ಬೋದು, ಮಕ್ಕಳ ಆಸ್ಪತ್ರೆ ಇರ್ಬೋದು, ಇವೆಲ್ಲವನ್ನೂ ಕೂಡ ನವೀಕರಣಕ್ಕೆ 100 ಕೋಟಿ ಕೊಟ್ಟರು. ಅದು ಒಂದು ಕಡೆ ಇರಲಿ, ಅದು ಒಂದು ಕಡೆ ಇರಲಿ ಅದಿರ್ತೀವಿ. ಹಾಗೆ ಅದಾದ ಮೇಲೆ ಮೈಸೂರಿನಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆ ಇರ್ಬೋದು, ಟ್ರಾಮಾ ಕೇರ್ ಸೆಂಟರ್ ಆಗಿರ್ಬೋದು, ಮತ್ತು ಈ ನಮ್ಮ TB ಆಸ್ಪತ್ರೆ ಇದೆ, ಅದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಹೀಗೆ ಇವು ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯವಾದಂಥದ್ದು. ಮೈಸೂರಿನಲ್ಲಿ ಈಗ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ನಾರಾಯಣ ಹೃದಯಾಲಯದ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ, ಮತ್ತು ನಿಮ್ಯಾನ್ಸ್ ಕೊಟ್ಟಿದ್ದಾರೆ. ನರರೋಗ ತಜ್ಞರಲ್ಲಿ ನಿಮ್ಯಾನ್ಸ್ ಇಡೀ ರಾಜ್ಯಕ್ಕೆ ನಿಮ್ಯಾನ್ಸ್ ಬೆಂಗಳೂರು ಒಂದೇ ಇದ್ದದ್ದು, ಅದೀಗ ಮೈಸೂರು ತಂದರು. ಮತ್ತು ಜಯದೇವ ಹೃದ್ರೋಗ ಬೆಂಗಳೂರಲ್ಲಿತ್ತು, ಅದನ್ನು ಮೈಸೂರು ತಂದರು. ಈಗ ಆಕ್ಸಿಡೆಂಟ್ ಟ್ರಾಮಾ ಸೆಂಟ್ರ್ ಬೇಕಾದಷ್ಟು ಆಯಿತು, ಅದನ್ನು ಹೊಸದಾಗಿ ಮಾಡಿದ್ರು. ಹೀಗೆ ಮೈಸೂರಲ್ಲಿ KR ಆಸ್ಪತ್ರೆ ಮಾತ್ರ ನಾವು ಅವತ್ತಿನ ದಿವಸ ಜಯದೇವ ಪಾಪ ನಾಲ್ವಡಿ ಕೃಷ್ಣರಾಜ ಕೊಟ್ಟರು. ಈಗ ಮೈಸೂರಿಗೆ ಕ್ಯಾನ್ಸರ್ ಸೆಂಟ್ರ್ ಬಂತು, ಹೃದಯದ ಕಾಯಿಲೆ ಜಯದೇವ ಬಂತು, ಮತ್ತು ನಿಮ್ಯಾನ್ಸ್ ಬಂತು. ಇವೆಲ್ಲ ನೋಡಿದಾಗ ಮೈಸೂರು ಜನತೆ ಅದೃಷ್ಟವಂತರು. ಯಾಕೆಂದರೆ ಮೈಸೂರಿಗೆ ಹೆಚ್ಚಿನ ಆದ್ಯತೆ ಅವರು ಕೊಟ್ಟಿದ್ದಾರೆ, ಕೊಡಲೇಬೇಕಾಗ್ತದೆ. ಅವ್ರ ಹೋಮ್ ಡಿಸ್ಟ್ರಿಕ್ಟು ಅದು ಬೇರೆ ಕಡೆ ನೆಗ್ಲೆಕ್ಟ್ ಮಾಡಿಲ್ಲ, ಬೇರೆ ಕಡೆಯೂ ಕೊಟ್ಟಿದ್ದಾರೆ. ನಾನು ಮೈಸೂರಿನವನಾದ್ರಿಂದ, ಮೈಸೂರು ಕಡೆಯಿಂದ ಬಂದಿದ್ದರಿಂದ ನಾನು ಮೈಸೂರು ಕಡೆ ಹೇಳಬೇಕಾಗಿದ್ದು. ಹೀಗೆ ಅನಂತರ ಮೈಸೂರು ಏರ್ಪೋರ್ಟ್ ಅದನ್ನು ನವೀಕರಿಸಲಿಕ್ಕೆ ವಿಸ್ತರಿಸಲಿಕ್ಕೆ 300 ಎಕರೆ ತೊಗೊಂಡು ಅದನ್ನು 300 ಕೋಟಿ ಹೆಚ್ಚು ಕಡಿಮೆ ಕೊಟ್ಟಿದ್ದಾರೆ. ಮತ್ತು ಇದು ಮತ್ತೆ ಈ ರೇಷ್ಮೆ ಪ್ರಾರಂಭ ಆಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟೈಮಲ್ಲೇ. ಅದನ್ನು ಕೂಡ ಅದರಲ್ಲಿ ಒಂದು ಸಂಶೋಧನಾ ಕೇಂದ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಮೈಸೂರು ಪರ್ಟಿಕ್ಯುಲರ್ಲಿ KSRTC ಬಸ್ ನಿಲ್ದಾಣ ಭಾಳ ಹಳೆಯದಾಗಿದ್ದು, ಭಾಳಷ್ಟು ಕಂಜೆಷನ್ ಇತ್ತು, ಸಿಕ್ಕಾಪಟ್ಟೆ ಒತ್ತಡ ಆಯಿತು ಅಲ್ಲಿ. ಅದನ್ನು ಈಗ ಹೊಸದಾಗಿ KSRTC ಬಸ್ನ ಇದು ಮಾಡ್ತಾಯಿದ್ದಾರೆ. ಸೆಟ್ಲೈಟ್ ಬಸ್ ಸ್ಟ್ಯಾಂಡು, ನವೀಕರಣದ ಸೆಟ್ಲೈಟ್ ಬಸ್ ಸ್ಟ್ಯಾಂಡ್ ಕೂಡ ಮೈಸೂರಿಗೆ ಭಾಳ ಕೊಡುಗೆಯಾಗಿದೆ. ಹೀಗೆ ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ಮೈಸೂರಿಗೆ ಎಲ್ಲ ರೀತಿಯಲ್ಲಿ ಅವ್ರು ಕೊಟ್ಟಿದ್ದಾರೆ. ಇದು ನಮ್ಮ ಫಿಲ್ಮ್ ಸಿಟಿ ಕೂಡ ಭಾಳಷ್ಟು ಇದು ಹೊಸದಾಗಿ ಮಾಡಿರ್ತಕ್ಕಂಥದ್ದು. ಇದನ್ನು ಅವೆಲ್ಲ ನೋಡಿದಾಗ ಅವರು ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ, ಕೈಗಾರಿಕಾ ಇಲಾಖೆ, ಎಲ್ಲ ಇಲಾಖೆಗಳು ಕೂಡ ಒತ್ತು ಕೊಟ್ಟು ಮುಂದಿನ ಪೀಳಿಗೆಗೆ ನಿರುದ್ಯೋಗಿಗಳಾಗಿರಬಾರ್ದು ಅಂಥೇಳಿ ಆಮೇಲೆ ಎಲ್ಲ ಕಡೆ ಹಾಸ್ಟೆಲ್ಗಳನ್ನ ಕೊಟ್ಟಿದ್ದಾರೆ. ಸರ್ವಧರ್ಮಕ್ಕೂ ಸರ್ವಜನಾಂಗಕ್ಕೂ ಸರ್ವರಿಗೂ ಕೂಡ
ಒಳ್ಳೆಯ ಒಂದು ಬಡ್ಜೆಟ್ ಇದು. ಪರ್ಟಿಕ್ಯುಲರ್ಲಿ ಮೈಸೂರಿನವ್ರಿಗೆ ಭಾಳಷ್ಟು ಒಳ್ಳೆಯ ಇದಾಗಿದೆ. ಮೈಸೂರು ಇತಿಹಾಸದಲ್ಲಿ ಇನ್ನೊಂದು ಸಣ್ಣ ವಿಷಯ ಅಂದರೆ, ನನ್ನ ವೈದ್ಯಕೀಯ ಸೇವೆ ಪ್ರಾರಂಭ ಮಾಡಿದ್ದು ತಗಡೂರು ರಾಮಚಂದ್ರ ಅವರು ತಗಡೂರು, ಅದು ಚಿಕ್ಕ ಹಳ್ಳಿ, ಭಾಳ ಹಿಂದುಳಿದಂಥ ಪ್ರದೇಶ. ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು 73-74 ಅದನ್ನು 100 ಹಾಸಿಗೆ ಆಸ್ಪತ್ರೆಯಾಗಿ ಮಾಡಿದ್ದಾರೆ ಆ ಹಳ್ಳಿನಲ್ಲಿ. ಸೊ ರಿಯಲಿ ಇದು ಗ್ರಾಮಾಂತರ ಪ್ರದೇಶಕ್ಕೆ ಸೌಕರ್ಯ ಕೊಡ್ತಕ್ಕಂಥದ್ದು ಒಂದು ಸಣ್ಣ ಉದಾಹರಣೆ ನಾನು ನಿಮ್ಗೆ ಹೇಳಿದ್ದು. ಹಾಗೆ ಎಲ್ಲ ಸರ್ವತೋಮುಖವಾದ ಅಭಿವೃದ್ಧಿಗೆ ಅವರು ಸಹಕರಿಸ್ತಾರೆ. ಇದೊಂದು ಒಳ್ಳೆಯ ಬಡ್ಜೆಟ್ಟು, ಬಡವರಿಗೆ, ನಿರುದ್ಯೋಗಿಗಳಿಗೆ ಮತ್ತು ಸರ್ವಧರ್ಮ ಸರ್ವ ಜನಾಂಗ ಕೂಡ ಶ್ರೇಯಾಭಿವೃದ್ಧಿ ಆಗಿರ್ತಕ್ಕಂಥ ಬಜೆಟು. ಇದನ್ನು ನಾನು ಅವ್ರಿಗೆ ಸ್ವಾಗತಿಸ್ತೇವೆ. ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇನ್ನೊಂದು 10 ವರ್ಷ ನಿರಂತರವಾಗಿ ಇಂಥ ಬಜೆಟ್ಗಳು ಕೊಟ್ಟವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಯಲಿ ಅಂತೇಳಿ ನಾನು ಆಶಿಸ್ತೇನೆ. ಇಷ್ಟೊಂದು ಒಳ್ಳೆ ಬಜೆಟ್ ಕೊಟ್ಟಂತ ಹೇಳ್ತೀರಿ, ಇಷ್ಟೆಲ್ಲ ಕೊಟ್ಟಿದ್ದಾರೆ, ಅದಕ್ಕೆ ಆದಾಯ ಮೂಲಗಳನ್ನು ಎಲ್ಲಿ ಕಂಡುಹಿಡ್ಕೊಂಡಿದ್ದಾರೆ? ಅದು ಆದಾಯ ಮೂಲ ಕ್ರೋಢೀಕರಿಸೋದ್ರ ಜೊತೆಗೆ ಸುಮಾರು 1 ಲಕ್ಷ ಕೋಟಿ ಸಾಲವನ್ನು ಎಲ್ಲ ಇವರು ಮಾಡಿದ್ದಾರೆ. ಇದು ಮಾಡ್ತಾರೆ. ಯಾಕೆಂದರೆ ಕಳೆದ ಸಾರಿ 65,000 ಏನು ತೊಗೊಂಡಿದ್ರು. ಇಷ್ಟೆಲ್ಲ ಕೊಡುಗೆ ಕೊಟ್ಟು 1 ಲಕ್ಷ ಕೋಟಿ ಸಾಲ ಏನು ದೊಡ್ಡದಲ್ಲ. ಯಾಕೆಂದರೆ ಇದು 7 ಲಕ್ಷದ ಬಡ್ಜೆಟ್ ಇರ್ತಕ್ಕಂಥದ್ದು, ಅದರಲ್ಲಿ 25% ಜಾಸ್ತಿ ಇರಬಾರ್ದು ಅಂತ ಹೇಳ್ತಾರೆ. ಅದರೊಳಗಡೆ ಮಾಡಿದ್ದಾರೆ. ಸೊ ಅದು ಸಾಲಗಳು ಕೊಟ್ಟು ನಿರಂತರವಾಗಿ ಪ್ರತಿ ಬಡ್ಜೆಟು ಯಾವ ಮುಖ್ಯಮಂತ್ರಿಗೂ ಕೂಡ ಸಾಲ ತಗೊಳ್ಳದೆ ಇದು ಮಾಡಿಲ್ಲ. ಇವರೇನು ಅಂಥ ಹೆಚ್ಚೇನು ತೊಗೊಂಡಿಲ್ಲ, ಅವ್ರು ಇತಿಮಿತಿಯಲ್ಲೇ ಮಾಡಿದ್ದಾರೆ. ಆದ್ದರಿಂದ ಇದೊಂದು ಒಳ್ಳೆಯ ಬಡ್ಜೆಟ್ ಅಂತ ಹೇಳ್ಬೋದು. ನಾನು ಇದನ್ನು ದಯವಿಟ್ಟು ವಿನಂತ ಭಾವಿಸ್ಬೇಡಿ. ಮುಸ್ಲಿಮರು, ಹಿಂದುಳಿದ ನಮಗೆ ಮೈನಾರಿಟಿನಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಜೈನ್ಸ್ ಇದ್ದಾರೆ, ಬೌದ್ಧರಿದ್ದಾರೆ, ಎಲ್ಲರಿದ್ದಾರೆ ಅಲ್ವರ. ಹೀಗೆ ಎಲ್ಲರೂ ಒಂದೊಂದು ಕಾರ್ಯಕ್ರಮ ಕೊಡಬೇಕಾಗ್ತದೆ. ಈಗ ನಮಗೆ ರೈತರಿಗೆ ಕಾರ್ಯಕ್ರಮ ಕೊಟ್ಟಿದ್ದೀರಿ. ರೈತರಲ್ಲಿ ಬಹುತೇಕ ರೈತರು ನಮ್ಮ ಯಾವುದೋ ಒಂದು ಗುಂಪು ಸೇರ್ತಾರೆ. ಹಾಗಾದ್ರೆ ಅವ್ರಿಗೆ ನಾವು ಹೆಸರು ಪಟ್ಟ ಕಟ್ಬಿಡೋಕ್ಕಾಗ್ತದ? ಅದೇ ಮುಸ್ಲಿಮ್ಸಾಗಿ ಹುಟ್ಟಿದ ತಪ್ಪ ಅವ್ರಿಗೆ. ಅವರು ಮೈನಾರಿಟಿಯವರು, ಅವರು ಕೂಡ ಬಡತನದಲ್ಲಿರ್ತಾರೆ. ಅವ್ರಿಗೊಂದು ಕಾರ್ಯಕ್ರಮ ಕೊಟ್ಟಿದ್ದು ತಪ್ಪೇನಾಗೋದಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೊಡ್ತಾಯಿದ್ದೀವಿ, ಅನೇಕ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಆಗಿದ್ಮೇಲೆ ಅವ್ರಿಗೆ ಬ್ರ್ಯಾಂಡ್ ಮಾಡೋಕ್ಕೆ ಬಿಡೋದು ಹಲಾಲು ಅಂತ. ಸೊ ಅದರಿಂದ ನೋಡಿ, ಸರ್ವ ಧರ್ಮಗಳನ್ನು ಹೊಂದಿರ್ತಕ್ಕಂಥ ಈ ದೇಶ, ಎಲ್ಲ ಧರ್ಮಕ್ಕೂ ಬೇಕು, ಎಲ್ಲ ಜನಾಂಗದವ್ರಿಗೂ ಬೇಕು. ಅದೇ ರೀತಿ ಅಲ್ಲಿರ್ತಕ್ಕಂಥ ಬಡವ್ರಿಗೆ ಅದು ಕೊಟ್ಟರೆ ನೀವು ಮುಸ್ಲಿಮ್ಸ್ ಪ್ರೋಗ್ರಾಮ್ ಅಂತ ಯಾಕೆ ಹೇಳ್ತೀರಿ? ಹಿಂದುಳಿದವರು ಮೈನಾರಿಟಿ ಪ್ರೋಗ್ರಾಮ್ ಅಂತ ಹೇಳೋಣ. ಅದನ್ನಕ್ಕೆ ಯಾಕೆ ಜಾತಿ ಬಣ್ಣ ಕಟ್ಟಬೇಕು? ಇದು ಇವರ ಮನಸ್ಥಿತಿ, ಕೀಳಿಮೆ ಮತ್ತು ಸಂಕುಚಿತ ಮನೋಭಾವನೆ ತೋರಿಸ್ತದೆ ಹೊರತು ಇದಕ್ಕೆ ವಿಶಾಲವಾಗಿ ತಗೋಬೇಕು. ಅವ್ರಿಗೆ ಇರಬೇಕು, ಅವ್ರು ಬದುಕಬೇಕು, ಅವ್ರು ಬಾಳಬೇಕು. ಅವ್ರಿಗೆ ಕೊಡಬಾರ್ದಾಗಾರೆ ಅವ್ರು ಈ ದೇಶದ ಪ್ರಜೆಗಳಲ್ಲ, ಅವ್ರಿಗೆ ಹಕ್ಕಿಲ್ವ ಕೇಳಲಿಕ್ಕೆ? ಅವ್ರ ಅಭಿವೃದ್ಧಿ ಆಲೋಚನೆ ಮಾಡೋದು ಅಂತ ಅವ್ರವ್ರ ಅಭಿವೃದ್ಧಿಗೆ ಒಂದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಉದ್ಯೋಗ ಕ್ಷೇತ್ರ ಇರ್ಬೋದು, ಇನ್ಯಾವುದೋ ಕ್ಷೇತ್ರ ಇರ್ಬೋದು, ಅವ್ರಿಗೊಂದಷ್ಟು ಪ್ರೋಗ್ರಾಮ್ ಕೊಟ್ಬಿಟ್ರೆ ಅದು ಹಲಾಲ್ ಪ್ರೋಗ್ರಾಮ್ ಆಗ್ಬಿಡ್ತದ? ಇದು ಭಾಳ ಸಂಕುಚಿತ ಮನೋಚಿಕೆ, ಭಾಳ ಅದಕ್ಕೆ ನಾನೇನು ಪದ ಹೇಳೋಕೆ ಗೊತ್ತಿಲ್ಲ. ಇಷ್ಟು ಚಿಕ್ಕವರಾಗಬಾರ್ದು ನಾವು ದೊಡ್ಡದಾಗಿ ಯೋಚನೆ ಮಾಡಬೇಕಾಗ್ತದೆ.